ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಫೋನ್ಗಳಲ್ಲಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಸಾಕಷ್ಟು ಹಣ ಕಟ್ಟಾಗ್ತಾ ಇರುತ್ತೆ. ಇಲ್ಲಿ ನೋಡಿ, ನನ್ನ ಅಕೌಂಟಿಂದ ಇದೆಲ್ಲಕ್ಕೂ ಕೂಡ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಹಣ ಕಟ್ಟಾಗ್ತಾ ಇರೋವಂಥದ್ದು. ನನಗೆ ಗೊತ್ತಿರಲಿಲ್ಲ ಸಾಕಷ್ಟು. ಅದನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಈ ರೀತಿಯಾಗಿ ನಿಮ್ಮ ಅಕೌಂಟ್ಗಳಲ್ಲೂ ಕೂಡ ಹಣ ಕಟ್ಟಾಗ್ತಾ ಇರುತ್ತೆ. 150 ರೂಪಾಯಿ, 200 ರೂಪಾಯಿ, 250 ರೂಪಾಯಿ, ಕೆಲವೊಮ್ಮೆ 1900 ರೂಪಾಯಿ. ನಮಗದು ಉಪಯೋಗಕ್ಕೆ ಇಲ್ಲ, ಆದರೂ ಕೂಡ ಎಲ್ಲವೂ ಕೂಡ ಕಟ್ಟಾಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಸಾಕಷ್ಟು ಜನರ ಅಕೌಂಟಿಂದ ಕಟ್ಟಾಗ್ತಾ ಇರುತ್ತೆ, ಲಕ್ಷಾಂತರ ಜನರ ಅಕೌಂಟಿಂದ. ಸೊ ನಿಮ್ಮ ಅಕೌಂಟಲ್ಲೂ ಕೂಡ ಕಟ್ಟಾಗ್ತಾ ಇರಬಹುದೇನೋ, ಅದನ್ನು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ಅದನ್ನು ಹೇಗೆ ಡಿಲೀಟ್ ಮಾಡೋದು ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಅರ್ಥ ಆಗೋ ಥರ ನೋಡಿ. ಇದು ಒಂದು ಫೋನ್ಪೇಯಲ್ಲೇ ನಿಮಗೆ ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಇನ್ಯಾವುದು ಬೇರೆ ಅಪ್ಲಿಕೇಶನ್ ಅಲ್ಲ, ಅಫಿಷಿಯಲ್ ಫೋನ್ಪೇಯಲ್ಲೇ ನಿಮಗೆ ಆಟೋಮೆಟಿಕ್ಕಾಗಿ ಇದಿಷ್ಟು ಕೂಡ ಹಣ ಕಟ್ಟಾಗ್ತಾ ಇದ್ದಂಥದ್ದು. ಏನಕ್ಕೆ ಈ ರೀತಿ ಕಟ್ಟಾಗುತ್ತೆ ಅಂತಂದರೆ, ಈಗ ನಾವು ಏನಾದರೂ ಪರ್ಚೇಸ್ ಮಾಡಿದ್ರೆ ಆನ್ಲೈನಲ್ಲಿ ಅಲ್ಲೇನು ಬರುತ್ತೆ, ಕೆಲವೊಂದೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದಾಗಿರ್ಬೋದು, ಬೇರೆದಾಗಿರ್ಬೋದು, ಎಲ್ಲ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಪೇಮೆಂಟನ್ನು ಜಸ್ಟ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ, ಅದು ಆಟೋ ಪೇನ ಸೆಟಪ್ ಮಾಡ್ಕೊಬಿಡುತ್ತೆ. ಅಂದರೆ ಪ್ರತಿ ತಿಂಗಳು ಅಷ್ಟೇ ಅಮೌಂಟ್ ನಾವೇನು ತೊಗೊಂಡಿರ್ತೀವಿ ಅಷ್ಟೇ ಅಮೌಂಟು ಪ್ರತಿ ತಿಂಗಳು ಕಟ್ಟಾಗುವಂಥದ್ದು, ಪ್ರತಿ ವರ್ಷ ಕಟ್ಟಾಗುವಂಥದ್ದು, ಆ ರೀತಿ ಆಗಿಬಿಡಿರುತ್ತೆ. ಸೊ ಆಗ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ಹಣ ಹೋಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. 150-200 ರೂಪಾಯಿ ಆಗಿರೋದ್ರಿಂದ ಅಷ್ಟು ನಾವು ಗೊತ್ತಾಗೋದಲ್ಲ, ಡಿಫ್ರೆನ್ಸ್ ಗೊತ್ತಾಗಿರಲ್ಲ ಅದರಿಂದ. ಬಟ್ ಆದರೆ ಅದು ಕೂಡ ಹಣ ಅಲ್ವಾ. ಸೊ ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಕೌಂಟಲ್ಲಿ ಕಟ್ಟಾಗ್ತಿದೆಯಾ ಅಂತ ಅಂದ್ಬಿಟ್ಟು ಅಂದರೆ, ಫಸ್ಟು ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡಿ, ಪಕ್ಕದಲ್ಲಿ ನಿಮಗೆ ಬರ್ತಾ ಹೋಗುತ್ತಲ್ಲ ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬನ್ನಿ. ಇವಾಗ ನಿಮಗೆ ಪಕ್ಕದಲ್ಲಿ ವಿಡಿಯೋ ಬರ್ತಾ ಇರುತ್ತಲ್ಲ ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನ್ ಏನಿದೆ, ಈ ಒಂದು ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ. ಇದು ಅಪ್ಡೇಟ್ ಆಗಿದೆ ಫೋನ್ಪೇ. ಸೊ ನಿಮ್ಮ ಎಲ್ಲರದ್ದು ಕೂಡ ಆಟೋಮೆಟಿಕ್ ಅಪ್ಡೇಟ್ ಆಗಿರುತ್ತೆ. ಈ ರೀತಿಯಾಗಿರುತ್ತೆ ಸ್ಕ್ರೀನು. ಇಲ್ಲಿ ನೀವು ಕೆಳಗಡೆ ಬನ್ನಿ, ಇಲ್ಲಿ ಲೋನ್ಸ್ ಅಂತ ಇದೆ, ಅಲ್ಲೇನು ಮಾಡಿಬಿಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಇಲ್ಲಿ ಇನ್ಶೂರೆನ್ಸ್ ಅಂತ ಇದೆ, ಅಲ್ಲೂ ಏನೂ ಇಲ್ಲ. ಮ್ಯೂಚುವಲ್ ಫಂಡ್ಸ್ ಅಂತ ಇದೆ, ಅಲ್ಲೂ ಏನೂ ಇಲ್ಲ. ಟ್ರಾವೆಲ್ ಟ್ರಾನ್ಸಿಸ್ಟ್ ಇದೆ, ಅಲ್ಲೂ ಏನೂ ಮಾಡೋಂಗಿಲ್ಲ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಮ್ಯಾನೇಜ್ ಪೇಮೆಂಟ್ಸ್ ಅಂತ. ಈ ಮ್ಯಾನೇಜ್ ಪೇಮೆಂಟ್ಸಲ್ಲಿ ಇಲ್ಲಿ ವೀವ್ ಆಲ್ ಅಂತ ಇದೆ ನೋಡಿ, ವೀವ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ. ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ. ಈ ಒಂದು ಮೋರ್ ಆಪ್ಷನ್ಸಲ್ಲಿ ಇಲ್ಲಿ ನಿಮಗೆ ಆಟೋ ಪೇ ಅಂತ ಇರುತ್ತೆ ನೋಡಿ. ಈ ಒಂದು ಆಟೋ ಪೇ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಮೋರ್ ಆಪ್ಷನ್ಸ್ ಹತ್ರ ಆಟೋ ಪೇ. ಈ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಯಾವುದ್ಯಾವುದಕ್ಕೆ ನಿಮಗೆ ಪ್ರತಿ ತಿಂಗಳು ಕಟ್ಟಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬರುತ್ತೆ. ಇದು ನಾನು ಆ್ಯಕ್ಚುಲಿ 3 ದಿನದ ಹಿಂದೆಯೇ ಇದು ನಿಮಗೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿವೇಟ್ ಮಾಡಿದೆ ಆಟೋ ಪೇನ. ಅದು ಡಿಲೀಟ್ ಮಾಡಿ ತೋರಿಸೋಣ ಅಂತ, ಯಾಕಂದರೆ ಇದೆಲ್ಲ ನನಗೆ ಬೇಕಾಗಿತ್ತು. ಬಟ್ ಆದರೆ ಹುಷಾರಿರಲಿಲ್ವಲ್ಲ, ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಅದನ್ನು ಡಿಲೀಟ್ ಮಾಡಿ ತೋರಿಸೋಣ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನೇನಿದೆ ಇದೆಲ್ಲವೂ ಕೂಡ ನಮಗೆ ಪ್ರತಿ ತಿಂಗಳು ಕಟ್ಟಾಗ್ತಾ ಇರೋವಂಥದ್ದು. ಈ ಹಿಂದೆ ಕೂಡ ಆಗ್ತಿರೋದನ್ನ ನಾನೆಲ್ಲ ಕೂಡ ಡಿಲೀಟ್ ಮಾಡಿದ್ದೀನಿ. ಇದೆಲ್ಲವೂ ಕೂಡ ಪ್ರತಿ ತಿಂಗಳು ನನಗೆ ಹಣ ಕಟ್ಟಾಗ್ತಾಯಿತ್ತು. ಇದು ಏನಕ್ಕೆ ಅಂತಂದರೆ, ಈಗ ಒಂದು ಸಬ್ಸ್ಕ್ರಿಪ್ಷನ್ಸ್ ತೊಗೋತೀವೋ ಅಥವಾ ಇನ್ನೊಂದು ಯಾವುದೋ ಪೇಮೆಂಟ್ ಮಾಡ್ತೀವಿ, ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಪ್ಷನ್ನೇ ಬರೋದಿಲ್ಲ. ಜಸ್ಟ್ ಪೇಮೆಂಟ್ ಮಾಡಲಿಕ್ಕೆ ಆಟೋ ಪೇ, ಸೆಟಪ್ ಆಟೋ ಪೇ ಆ್ಯಂಡ್ ಪೇ ಅಂತಲೇ ಇರುತ್ತೆ. ಅದಕ್ಕೋಸ್ಕರ ಅದು ನಾವು ಪೇಮೆಂಟ್ ಮಾಡಬೇಕಂದ್ರೆ ಅದನ್ನು ನಾವು ಸೆಟ್ ಮಾಡ್ಕೊಂಡಿರಲೇಬೇಕಾಗುತ್ತೆ. ಸೆಟ್ ಮಾಡ್ಕೊಂಡ್ಮೇಲೆ ಇದು ಪ್ರತಿ ತಿಂಗಳು ಕಟ್ಟಾಗ್ತಾನೆ ಇರುತ್ತೆ, ಡಿಲೀಟ್ ಮಾಡ್ಕೊಳ್ಳೋವರೆಗೆ. ಡಿಲೀಟ್ ಮಾಡಿಕೊಂಡ್ರೆ ಆ ರೀತಿಯೆಲ್ಲ ಏನೂ ತೊಂದರೆ ಆಗೋಲ್ಲ. ಸೊ ನೀವು ತಪ್ಪದೆ ಡಿಲೀಟನ್ನು ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಆನ್ಗೋಯಿಂಗ್ ಅಂತ ಇದೆ ನೋಡಿ, ಇಲ್ಲಿ ಆಟೋ ಪೇ ಆ್ಯಕ್ಟಿವ್ ಅಂತ ಇರುತ್ತಲ್ಲ, ಹಿಂಗಿದ್ರೆ ನಿಮಗೆ ಪ್ರತಿ ತಿಂಗಳು ಹಣ ಕಟ್ಟಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಇದು ಎಷ್ಟು ಕಟ್ಟಾಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನೋಡಿ, 499 ರುಪೀಸು, 499 ರೂಪಾಯಿ ಇದು ಕಟ್ಟಾಗ್ತಾ ಇರುತ್ತೆ ಪ್ರತಿ ತಿಂಗಳು. ಇನ್ನು ಇಲ್ಲಿ ಬಂದರೆ ಇದು ಆಟೋ ಪೇ ಆ್ಯಕ್ಟಿವ್, ಇದು ನಾವೇ ಒಂದು ಸಬ್ಸ್ಕ್ರಿಪ್ಷನ್ ಯಾವುದೋ ತೊಗೊಂಡಿದ್ದು, ಅದಕ್ಕೋಸ್ಕರ ಇದು ಬೇಕಾಗಿದೆ ನನಗೆ. ಇದು ಪ್ರತಿ ವರ್ಷ ನನಗೆ 1897 ರೂಪಾಯಿ ಕಟ್ಟಾಗುತ್ತೆ. 2ನೇ ತಾರೀಕು ಜನವರಿ 2026. ಈ ನೆಕ್ಸ್ಟ್ ಇಯರು ಅದು ರಿನ್ಯೂ ಮಾಡ್ಕೊಬೇಕು, ಅದಕ್ಕೋಸ್ಕರ ನಾನು ಅದನ್ನು ಹಂಗೆ ಬಿಡ್ತೀನಿ. ಆಟೋ ಪೇ ಆ್ಯಕ್ಟಿವ್ ಅಂತ ಇದೆ. ನೆಕ್ಸ್ಟ್ ಇದು ಗೂಗಲ್ಲಿಂದ ಇದು ಕೂಡ ಒಂದು ಸಬ್ಸ್ಕ್ರಿಪ್ಷನ್ನು, ಇದು ಕೂಡ 2000 ರೂಪಾಯಿ. ಇದು 1 ಮಾರ್ಚ್ 2025 ತೊಗೊಂಡಿದ್ದು. ಈಗ ಇನ್ನೆರಡು ತಿಂಗಳಾದರೆ ಇದು ಕಟ್ಟಾಗುತ್ತೆ. ಇದು ಬೇಡ ಅಂದರೆ ನಾವಿಲ್ಲೇ ಡಿಲೀಟ್ ಮಾಡ್ಕೋಬೋದು. ಇನ್ನಿದು BSNL ಇಂಟರ್ನೆಟ್ದು. ಸೊ ಇದು ಕೂಡ ಪ್ರತಿ ತಿಂಗಳು ಎಷ್ಟು ಕಟ್ಟಾಗುತ್ತೆ ನೋಡೋಣ ಬನ್ನಿ. ಬಿಲ್ಸ್ ಮ್ಯಾಕ್ಸಿಮಮ್ 15,000 ತೋರಿಸ್ತಾ ಇದೆ. ಇದು ಅಷ್ಟೊಂದೆಲ್ಲ ಕಟ್ಟಾಗಲ್ಲ, 1500 ರೂಪಾಯಿನೋ 1000 ರೂಪಾಯಿನೋ ಈ ರೀತಿಯಾಗಿ ಕಟ್ಟಾಗ್ತಾ ಇರುತ್ತೆ.
ಸೊ ಅದು ಕೂಡ ಪಾಸ್ ಮಾಡಿಬಿಟ್ಟಿದ್ದೀನಿ. ಅಕೌಂಟಲ್ಲಿ ದುಡ್ಡಿದ್ರೆ ಆ್ಯಕ್ಟಿವ್ ಇಟ್ಕೊಂಡಿರ್ತೀವಿ, ಬಟ್ ಇದಕ್ಕೋಸ್ಕರ ಕಟ್ಟಾಗಬಾರ್ದು ಅಂದರೆ ನಾವೇ ಯಾವ ಡೇಟಲ್ಲಿ ಬೇಕು ನಾವು ಕಟ್ಕೋಬೇಕು ಅಂತಂದರೆ ಅದನ್ನು ಪಾಸ್ ಮಾಡಿ ಬಿಟ್ಕೊಂಡಿರ್ತೀವಿ. ನೆಟ್ಫ್ಲಿಕ್ಸ್ದು ಅಷ್ಟೇ, ನಾವು ಏನೋ 1-2 ಮೂವಿ ನೋಡ್ಲಿಕ್ಕೆ ಆನ್ ಮಾಡಿ ಇಟ್ಕೊಂಡಿರ್ತೀವಿ, ಅದು ಕೂಡ ಆಟೋ ಪೇನೇ ಇರುತ್ತೆ, ಪ್ರತಿ ತಿಂಗಳು ಕಟ್ಟಾಗ್ತಾ ಇರುತ್ತೆ. ಅದನ್ನು ಕೂಡ ಪಾಸ್ ಮಾಡಿ ಬಿಟ್ಟಿದ್ದೀನಿ, ಬೇಕಾದಾಗ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ. ಈ ರೀತಿಯಲ್ಲಿ ನೋಡಿ ನಿಮ್ಮ ಒಂದು ಫೋನ್ ಓಪನ್ ಮಾಡಿ, ಇಲ್ಲೆಲ್ಲಿ ಆ್ಯಕ್ಟಿವ್ ಇರುತ್ತಲ್ಲ ಆಟೋಪೇ ಆ್ಯಕ್ಟಿವ್ ಅಂತ, ಇದು ನನಗೆ ಬೇಕು ಅಂತ ಇಟ್ಕೊಂಡಿದ್ದೀನಿ. ಬಟ್ ನೀವು ಬರೋದು ಎಲ್ಲವನ್ನು ಕೂಡ ರಿಮೂವ್ ಮಾಡಿ, ಬೇಕಾದಾಗ ನೀವು ಹಾಕೊಬೋದು, ಏನೂ ತೊಂದರೆ ಇಲ್ಲ. ಅಂದರೆ ಯಾವುದಾದ್ರೂ ನೀವು ಪರ್ಚೇಸ್ ಮಾಡೋಂಥದ್ದಿದ್ರೆ, ಕೊಂಡ್ಕೊಳ್ಳೋ ಅಂಥದ್ದಿದ್ರೆ ಎಲ್ಲವನ್ನು ಕೂಡ ಕೊಂಡ್ಕೊಬೋದು. ಬರೋದು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ. ಡಿಲೀಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಒನ್ ನೋಡಿ, ಇದೊಂದು ಆ್ಯಕ್ಟಿವೇಟ್ ಆಗಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಡಿಲೀಟ್ ಆಟೋಪೇ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಕೊಡಿ, ಇಲ್ಲಾಂದರೆ ಐ ಡೋಂಟ್ ನೀಡ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಬಿಟ್ಟು ಇಲ್ಲಿ ಪಾಸ್ ಆಟೋಪೇ ಅಂತ ಕೇಳ್ತಾರೋರು ಪಾಸ್ ಮಾಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಡಿಲೀಟ್ ಆಟೋಪೇನೇ ಕೊಡಿ. ಸೊ ಡಿಲೀಟ್ ಆಟೋಪೇ ಅಂತ ಕೊಡಿ. ಮತ್ತು ಇಲ್ಲಿ ಕನ್ಫರ್ಮ್ ಅನ್ನುವಂತಹ ಒಂದು ಇದು ಬರುತ್ತೆ, ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಾಗ ಇಲ್ಲಿ ನಿಮ್ಮ ಒಂದು UPI ಪಿನ್ ನಂಬರನ್ನು ಕೊಡಿ. UPI ಪಿನ್ ನಂಬರನ್ನು ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ, ಆಟೋಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಟೋಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತು ನೋಡಿ. ಇಲ್ಲಿ ಬ್ಯಾಕ್ ಬನ್ನಿ. ಸೊ ಇವಾಗ ಇಲ್ಲಿ ನಿಮಗೆ ಅದು ತೋರಿಸ್ತಾ ಇಲ್ಲ. ಇದೇ ರೀತಿಯಾಗಿ ನಿಮ್ಗೆ ಎಲ್ಲಿ ಇದೆ ಏನೇನಿದೆ ನಿಮ್ಮ ಇದರಲ್ಲಿ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ. ಈಗ ನಾನು ನಿಮ್ಗೆ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೆಟ್ಫ್ಲಿಕ್ಸ್ ಇದೆಯಲ್ಲ, ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಆಟೋಪೇ ಅಂತ ಇದೆ ನೋಡಿ, ಡಿಲೀಟ್ ಆಟೋಪೇ. ಮತ್ತು ಕನ್ಫರ್ಮ್ ಕೊಡಿ. ಮತ್ತು ಇಲ್ಲಿ ನಿಮ್ಮ ಒಂದು UPI ಪಿನ್ ನಂಬರನ್ನು ಹಾಕಿ. ಹಾಕಿದ್ಮೇಲೆ ಇದು ಕೂಡ ಆಟೋಪೇ ಡಿಲೀಟೆಡ್ ಅಂತ ಬರುತ್ತೆ. ಮತ್ತು ಬ್ಯಾಕ್ ಬನ್ನಿ. ಎಷ್ಟಿದೆ ಎಲ್ಲವನ್ನು ಕೂಡ ನೀವು ಡಿಲೀಟ್ ಮಾಡಿ, ಯಾವುದನ್ನು ಕೂಡ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ. ಆವಾಗಲೇ ನಿಮಗೆ ಯಾವ ಒಂದು ಅಮೌಂಟ್ ಕೂಡ ಪ್ರತಿ ತಿಂಗಳು ಕಟ್ಟಾಗ್ತಾ ಹೋಗಲ್ಲ. ಸೊ ಇದೊಂದು ಸ್ಟೆಪ್ಪನ್ನು ಫಾಲೋ ಮಾಡಿ, ಮರಿದೆ ಎಲ್ಲರೂ ಕೂಡ. ಯಾಕಂದರೆ ತುಂಬ ಜನರದು ಇದು ಆಟೋಪೇ ಆಪ್ಷನಿಂದ ಇದು ಡಿಲೀಟ್ ಆಗ್ತಾಯಿದೆ. ಮುಂಚೆ ಎಲ್ಲ ಏನೋ 2 ಆಪ್ಷನ್ ಕೊಡ್ತಾಯಿದ್ರು, ಮೇಲ್ಗಡೆ ಪೇಮೆಂಟ್ ಮಾಡೋ ಆಪ್ಷನ್ನು, ಇನ್ನೊಂದು ಕೆಳಗಡೆ ಆಟೋಪೇ ಮಾಡೋ ಅಂಥ ಆಪ್ಷನ್. ಅಂದರೆ ಪ್ರತಿ ತಿಂಗಳು ಬೇಕಿದ್ದರೆ ನೀವು ಅದನ್ನು ಆಟೋಪೇ ಮಾಡಿಕೊಂಡು ಪೇಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಫಸ್ಟ್ ಬರೀ ಪೇಮೆಂಟ್ ಆಪ್ಷನ್ನೇ ಕೊಡ್ತಾಯಿಲ್ಲ, ಕೆಲವೊಂದಕ್ಕೆಲ್ಲ ಎಲ್ಲದಕ್ಕೂ ಕೂಡ ಆಟೋಪೇ ಸೆಟಪ್ ಆಗ್ತಾಯಿದೆ. ಅದಕ್ಕೋಸ್ಕರ ಅದು ನಾವು ಪೇಮೆಂಟ್ ಮಾಡಬೇಕಂದ್ರೆ ಆಟೋಪೇ ಸೆಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೆಟ್ ಮಾಡ್ಕೊಂಡ್ಮೇಲೆ ಇದೆಲ್ಲವೂ ಕೂಡ ಒಂಥರ ಕಾರ್ಪೊರೇಟ್ ಲೆವೆಲಲ್ಲಿ ಸ್ಕ್ಯಾಮ್ ಮಾಡ್ತಿರೋ ಥರ ಆಗಿದೆ. ಅದಕ್ಕೋಸ್ಕರ ನೀವು ಅದನ್ನೆಲ್ಲ ಏನೇನೆಲ್ಲ ಆಟೋಪೇ ಆ್ಯಕ್ಟಿವೇಟ್ ಆಗಿದೆ ಎಲ್ಲವನ್ನು ಕೂಡ ನೀವು ಡಿಲೀಟ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಯಾವುದೇ ರೀತಿಯಾದಂಥ ಹಣ ಕಟ್ಟಾಗೋದಿಲ್ಲ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.